ಬೆಂಗಳೂರಿನ ಗುಂಡಿಯಲ್ಲಿ ರಾಜಕೀಯ ಶುರುವಾಗಿದೆ. ಹೌದು, ಆಡಳಿತ ಮತ್ತು ಪ್ರತಿಪಕ್ಷಗಳಿಗೆ ಈಗ ಗುಂಡಿಯೇ ಅಸ್ತ್ರವಾಗಿ ಬಿಟ್ಟಿದೆ. ಬೆಂಗಳೂರು ಗುಂಡಿಯಲ್ಲಿ ರಾಜಕೀಯ ಶುರು. ಆಡಳಿತಾರೂಢ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಫೈಟ್ ಜೋರಾಗಿದೆ. ರಸ್ತೆಗಳ ಗುಂಡಿ ಮುಚ್ಚಿ ಬಿಜೆಪಿ ಹೊಸ ಚಳವಳಿಯನ್ನ ಶುರುವಿಟ್ಟುಕೊಂಡಿದೆ. ಗ್ರೇಟ್ ಬೆಂಗಳೂರು ಅಥಾರಿಟಿ ನಿತ್ಯ 1,000 ಗುಂಡಿ ಮುಚ್ತಾ ಇದೆ ಅಂತ ಡಿ.ಕೆ. ಶಿವಕುಮಾರ್ ಒಂದು ಕಡೆ ಹೇಳ್ಕೊಂಡಿದ್ರೆ, ಮಗದೊಂದು ಕಡೆ ದೆಹಲಿಯ ಮೋದಿ ನಿವಾಸದ ರಸ್ತೆಯಲ್ಲೂ ಗುಂಡಿ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರೆ, ಇದಕ್ಕೆ ಪ್ರತಿಕ್ರಿಯೆಯಾಗಿ ಕೇಸರಿ ಕೆರಳಿ ಕೆಂಡವಾಗಿದೆ. ಬೆಂಗಳೂರಲ್ಲಿ ಗುಂಡಿಗಳನ್ನು ಮುಚ್ಚಿ ಅಂತ ಹೇಳಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ನೋಡಿ, ಬಾಂಡ್ಲಿ ಮತ್ತು ಲಾಕೆ ಹುಡ್ಕೊಂಡು ಯಾವ ರೀತಿ ಅಶೋಕ್ ನೇತೃತ್ವದಲ್ಲಿ ಚಳವಳಿಯನ್ನು ಮಾಡಲಾಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬಹುದು. ಯಾವುದೋ ಒಂದು ಏರಿಯಾಗೆ ಹೋಗ್ಬಿಟ್ಟು ಗುಂಡಿ ತೋರಿಸ್ತಾ ಇಲ್ಲ ಇಲ್ಲಿ ಬಿಜೆಪಿಯವರು. ನೋಡಿ, ಮಹಾಲಕ್ಷ್ಮಿ ಲೇಔಟು, ಗಾಂಧಿನಗರ, ಆರ್ ನಗರ, ಬಹುತೇಕ ಎಲ್ಲ ಕಡೆ ಎಲ್ಲೆಲ್ಲಿ ಗುಂಡಿ ಇದೆ ಅಲ್ಲಿ ಸಿಮೆಂಟು, ಸ್ನಾಕೆ, ಹಾಗೇನೆ ಬಾಂಡ್ಲಿ ಹಿಡ್ಕೊಂಡು ಅವರೇ ಗುಂಡಿ ಮುಚ್ಚೋ ಕೆಲಸ ಮಾಡ್ತಿದ್ದಾರೆ. ಪ್ರತಿಪಕ್ಷದವ್ರು ಬಹುತೇಕ ಎಲ್ಲರೂ ಹೋಗಿ ಗುಂಡಿ ಮುಚ್ಚೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಕೆಲಸ ಇದು ಅಂತ ಆಡಳಿತ ಪಕ್ಷಕ್ಕೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಇತ್ತ ಕಡೆ ಗ್ರೇಟರ್ ಬೆಂಗಳೂರು ಅಥಾರಿಟಿ BBMP ಹೋಗಿ GBA ಆಗಿದೆಯಲ್ಲ, ಅದರ ಬಗ್ಗೆ ಕೂಡ ಇಲ್ಲಿ BJPಯವರು ಪ್ರಸ್ತಾಪ ಮಾಡಿದ್ದಾರೆ. ನಿಮ್ಮ ಕೆಲಸ ಇದು ಅಂತ. ಡಿ.ಕೆ. ಶಿವಕುಮಾರ್ ಇದೇ GBA ಒಳಗೆ, ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ನಾವು 10,000 ಗುಂಡಿಯನ್ನು ಗುರುತಿಸಿದ್ವಿ, ಅದರಲ್ಲಿ 5,000 ಮುಚ್ಚಿದ್ದೀವಿ, ಇನ್ನು ಉಳಿದಿರುವಂಥ ಗುಂಡಿಯನ್ನು ಮುಚ್ಚುವ ಕೆಲಸವನ್ನು ಮಾಡ್ತಿದ್ದೀವಿ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ನೀವು ಕೆಲಸ ಮಾಡಬೇಕಾಗಿತ್ತು, ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು. ಯಾರೂ ಮಾಡ್ತಾ ಇಲ್ಲ. ಯಾವ ಮಂತ್ರಿನೂ ಯಾವ ಜಿಲ್ಲೆಗೆ ಹೋಗಿ ಎಲ್ಲಿ ರಸ್ತೆ ಗುಂಡಿ ಮುಚ್ಚಿದೆ ಒಂದು ಸಭೆನೂ ಕೂಡ ಮಾಡಿಲ್ಲ, ಹಣನೂ ಬಿಡುಗಡೆ ಮಾಡಿಲ್ಲ. ಈಗ ಬೆಂಗಳೂರಲ್ಲಿ ನೀವು ಗುಂಡಿ ಮುಚ್ಚೋದಕ್ಕೆ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಪದೇ ಪದೇ ಹೇಳ್ತಾನೆ ಇದ್ದೀರಿ. ಈಗ ನಿಮ್ಮ ಲೆಕ್ಕದಲ್ಲಿ 5,000 ಕೋಟಿ ಈಗಾಗಲೇ ರಸ್ತೆಯ ಡಾಂಬರೀಕರಣಕ್ಕೆ ಕೊಟ್ಟಿದ್ದೀನಿ ಅಂತೀರಿ. ನೀವು 5,000 ಕೋಟಿ ಡಾಂಬರೀಕರಣ ಮಾಡಿದರೆ ರಸ್ತೆಗಳು ಯಾಕೆ ಗುಂಡಿಗಳು ಬಿಡ್ತಾ ಇದೆ? ಇಲ್ಲ, ನೀವು ಕಳಪೆ ಕಾಮಗಾರಿ ಮಾಡಿದ್ದೀರಾ ಅಂತ. ನಿಮ್ಮ ಟೆಂಡರ್ ಪ್ರಕಾರ 5,000 ಕೋಟಿ ಈಗ ಕಳಪೆ ಕಾಮಗಾರಿ ಮಾಡಿದ್ದೀರಾ, ಅದಕ್ಕೆಲ್ಲ ಹೊರಟೋಗಿದೆ. ಲಂಚ ಹೊಡೆದಿದ್ದೀರಾ, 60% ಲಂಚ ಹೊಡೆದಿದ್ದೀರಾ, ಅದಕ್ಕೋಸ್ಕರ ಗುಂಡಿಗಳು ಬಿದ್ದಿದೆ. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಎಲ್ಲ ರಸ್ತೆಗಳಿಗೆ ಡಾಂಬರೀಕರಣ ಇವತ್ತೇ ಶುರು ಮಾಡಿ. ಈ ಪಾಟೋಲ್ ಮುಚ್ಚೋದು ಅದು ಕಾಟಾಚಾರ ಅಷ್ಟೇ, ಅದರಿಂದ ಏನು ನಯಾ ಪೈಸನೂ ಉಪಯೋಗ ಆಗಲ್ಲ. ನೀವು ಇವತ್ತು ಗುಂಡಿ ಮುಚ್ಚಿದ ನಾಳೆ ಬಂದು ಮಾಧ್ಯಮದವ್ರು ನೋಡಿ ಆ ಗುಂಡಿ ಎಲ್ಲ ಓಪನ್ ಆಗಿದೆ. ನೀವು ಕೆಲಸ ಮಾಡಬೇಕಾಗಿತ್ತು, ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು. ಯಾರೂ ಮಾಡ್ತಾ ಇಲ್ಲ. ಯಾವ ಮಂತ್ರಿನೂ ಯಾವ ಜಿಲ್ಲೆಗೆ ಹೋಗಿ ಎಲ್ಲಿ ರಸ್ತೆ ಗುಂಡಿ ಮುಚ್ಚಿದೆ ಒಂದು ಸಭೆನೂ ಕೂಡ ಮಾಡಿಲ್ಲ, ಹಣನೂ ಬಿಡುಗಡೆ ಮಾಡಿಲ್ಲ. ಈಗ ಬೆಂಗಳೂರಲ್ಲಿ ನೀವು ಗುಂಡಿ ಮುಚ್ಚೋದಕ್ಕೆ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಪದೇ ಪದೇ ಹೇಳ್ತಾನೆ ಇದ್ದೀರಿ.